ಕೊಟ್ಟು ಕಳಿಸಿದ್ರು. ಅವ್ರು ಏನಂದ್ರೆ ಲಾಸ್ಟ್ ಗೊತ್ತದೇನು, ತುಮಚ ಏನ ವಿತ್ತ ಧನ ದೇವರ ರಕ್ತಕ್ಕೆ ಸಮಾನ ಅಂತ ಹೇಳಿದ್ರು. ನೀವು ಕಳಿಸಿರುವಂತಹ ಈ ಧನ ಇದು ನನಗೆ ಮಣ್ಣಿನ ಹೆಂಟಿಗೆ ಸಮಾನ, ನನಗದು ಬೇಕಾಗಿಲ್ಲ. ನೀವು ನನಗೆ ಕೊಡೋದಿತ್ತಂದ್ರೆ ಏನ್ ಕೊಡ್ರಿ ಅಂದ್ರೆ ಬರೇ ನಿಮ್ಮ ಮುಖದಿಂದ ವಿಠಲ 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 ನಾಮಸ್ಮರಣೆ ಮಾಡ್ರಿ ಅಂತ ಹೇಳಿ ಅಂದು ಏನ್ ಮಾಡಿದ್ರು, ಉಪದೇಶ ಮಾಡಿ ಕಳಿಸ್ಯಾರ್ಗೆ. ಅವ್ರು ಕೊಟ್ಟರು ಗಂಟು ಅಂತ ಹೇಳಿದ್ರು. ಶಿವಾಜಿ ಮಹಾರಾಜರು ಇಷ್ಟು ಬಂಗಾರ ಕೊಡಕ್ ಬಂದು ತಿರಸ್ಕಾರ ಮಾಡಿರುವಂತ ಸಂತರ ಇತಿಹಾಸ ನಮ್ಮ ವಾರ್ಕರಿ ಸಂಪ್ರದಾಯದೊಳಗೆ ನಿಮಗೆ ಹೆಚ್ಚು ತೋರಿಸುವಂತ ಸಂಪ್ರದಾಯ ಇದು. ಇಂತಹ ಜಾಗದೊಳಗೆ ನಿಮಗೆ ನೆಮ್ಮದಿ ಸಿಗಲಿಲ್ಲ ಅಂದ್ರೆ ಮತ್ತೊಂದು ಕಡೆ ಸಿಗಕ್ಕೆ ನಿಮಗೆ ಸಾಧ್ಯ ಇಲ್ಲ. ಇಲ್ಲೇ ಸಿಗ್ತದೆ, ಇಲ್ಲೇ ಸಿಗ್ತದೆ. ಸಂತರ ಸಹವಾಸ, ಸಜ್ಜನರ ಸಹವಾಸದೊಳಗೆ ಮಾತ್ರ ನಿಮಗೆ ವಿಶ್ರಾಂತಿ ಸಿಗ್ತದೆ. ಆ ವಿಶ್ರಾಂತಿ ಏನ್ ಕೊಡ್ತದೆ ಅಂತ ಹೇಳಿದ್ರೆ ನಿಮಗೆ ನಿಜ ಸುಖ ಅಂತ ಕೊಡ್ತದೆ. ಈಗ 2 ನಿಮಿಷದೊಳಗೆ ನೀವು ನಾಮಸ್ಮರಣೆ ತಗೊಂಡಿರಲ್ಲ, ಆ ನಾಮಸ್ಮರಣೆ ಹೆಂಗೆ ತೋರ್ತಾರೆ ಅಂದ್ರೆ ಅಮೃತ ಹುಣಿ ಗೋಡ ನಮ ತುझे ದೇವ. ಅಮೃತಕ್ಕಿಂತ ಸಾಕಂತ ನಾಮಸ್ಮರಣೆ. ಇನ್ನೊಂದು ಕಡೆ ಹೇಳ್ತಾರು, ರಾಮನಾಮ ಪಾಯಸಕ್ಕೆ ಕೃಷ್ಣ ರಾಮ ಸಕ್ಕರೆ ಮಳೆ ಬರ್ತದೆ ನೋಡ್ರಿ. ಯಾಕಂದ್ರೆ ಗಜರ ಹೆಂಗದಂದ್ರೆ ಆ ಮಳೆಗೂ ಇಷ್ಟ ಅದ. ನಾವು ಸತ್ಸಂಗಕ್ಕೆ ಬರಬೇಕು ಅಂತ ಬಂದದ, ಹೌದು. ಆ ಮಳೆಗೂ ಆ ಪ್ರಶ್ನದ ಅಂತ ಬರ್ಬೇಕಂತ ಬಂದದ ಅಂತ ಹೇಳಿದ್ರೆ ಯೋಗ್ಯ ಆಗ್ತದೆ. ವಿಚಾರ ಮಾತ್ರ ಯೋಗ್ಯ. ಒಂದು ನಿಮಗೆ ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ ವಿಶ್ರಾಂತಿಗೆ ಭಾವ ಬಾಯಿ ಸಂತಾತಿಯ ಭಾವ. ಈ ವಿಶ್ರಾಂತಿಯ ಭಾವವನ್ನ ತೆಗೆದುಕೊಳ್ಬೇಕಾದ್ರೆ ನಮ್ಮಲ್ಲಿ ಏನ್ ಬೇಕು? ಮೊದಲು ಭಕ್ತಿ, ಶ್ರದ್ಧೆ, ಜ್ಞಾನ ಅನ್ನೋದು ಬೇಕು. ಅದೇ ಗುರುವಿನ ಮೇಲಂತೂ ಇರುವಂತಹ ಶ್ರದ್ಧಾ ಭಕ್ತಿ ಇತ್ತು ಅಂದ್ರೆ ನಿಜವಾಗಿಯೂ ನಮ್ಮ ಜನ್ಮ ಸಾರ್ಥಕ. ಈ ತರದ ಗುರುಭಕ್ತಿ ಸ್ವಲ್ಪ ನಮ್ಮ ಕಡೆ ಲಕ್ಷ್ಯ ಭಾರತ ಕುಮಾರ್ ಮಳೆ ನೋಡಿ ನಿಮಗೆ ಆನಂದ ಆಗಿದೆ ಅಂತ ಹೇಳಿದ್ರೆ ಯಾವತ್ತಿಗೂ ಬರಲಾರನ್ನ ಹಳೆಯ ಮನೆಗೆ ಬಂದ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಹೌದ್ರಿ, ಹಳೆಯ ಬಹಳ ದಿವಸಕ್ಕೆ ಹಳೆಯ ಮನೆಗೆ ಬಂದ ಅಂತ ಹೇಳಿದ್ರೆ ನಮ್ಮ ತಾಯಿಯರಿಗೆ ಬಹಳ ಖುಷಿ ಆಗ್ತದೆ. ಇವತ್ತು ನಿಮ್ಮ ಪರಿಸ್ಥಿತಿ ಅದಾಗಿದೆ. ಆ ಮಳೆ ವರ್ಷ ಆಗಿತ್ತು ಬರ್ಲಾದ, ಈಗ ಬಂತಲ್ಲ ನಿಮಗೆಲ್ಲೂ ಜೀವ ಎಳಾಕತ್ತದ. ಅದು ಕೂಡ ಆಟ ಆಡ್ಬೇಕನ್ನೋ ಆಸೆ ಇತ್ತು ಅಂದ್ರೆ ನಿಮ್ಗೆ ಸಾಧ್ಯ ಆಗ್ತದೆ. ಒಂದು ಕೆಲಸ ಮಾಡುವಾಗ ಮಳೆದಾಗ ಬರ್ತಾನೆ ಅವಾಗೆಲ್ಲ ತೃಪ್ತಿ ಪಡ್ಕೊಳ್ರಿ. ಈಗ ಸತ್ಸಂಗ ಮಾಡಬೇಕಿರಲ್ಲ, ಆ ಸತ್ಸಂಗ ಕಡೆ ಲಕ್ಷ್ಯ ಕೊಡ್ರಿ. ಅದು ಸತ್ಸಂಗ ಮಾಡಕ್ ಬಂದದ ಅಂತ ತಿಳ್ಕೊಳ್ರಿ. ಇನ್ನೊಂದು ಹೊಸ ವರ್ಷ ಯುಗಾದಿ ಪ್ರಾರಂಭ ಆಗಿದೆ. ಇದು ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ಇವತ್ತು ನಮ್ಮ ವರ್ಷ ಮುಗೀತು. ವರ್ಷ 2025 ಇವತ್ತಿಗೆ ಮುಗಿದ. 2025 ಇವತ್ತು ಮುಗಿದು ನಾಳೆಗೆ 2026 1ನೇ ದಿವಸ ಪ್ರಾರಂಭ ಆಗ್ತದೆ. ಅದಕ್ಕೆ ಈ ಸಿಗ್ನಲ್ ಕೊಟ್ಟು ಹೋಗ್ಬೇಕಂತ ಮಾಡಿದಾಗ ಬರಲ್ಲ ನಿಮಗೆ. ಯಾಕೆ ಬಂದು ಸೂಚನೆ ಕೊಡಕತ್ತ ಆತಪ್ಪ ಇಷ್ಟು ದಿವಸ ಹೆಂಗೆ ಬದುಕಿರೋ ನನಗೆ ಗೊತ್ತಿಲ್ಲ. ಜೀವನದಾಗ ಕಷ್ಟಪಟ್ಟಿರೋ, ಇಷ್ಟಪಟ್ಟಿರೋ, ದುಃಖ ಪಟ್ಟಿರೋ, ಏನೋ ಒಂದಿಷ್ಟು ಯಾತ್ರೆ ಪಟ್ಟಿರೋ ನನಗೇನು ಗೊತ್ತಿಲ್ಲ. ನಾಳೆಯಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ, ಹೊಸ ವಿಚಾರಗಳು ನಿಮ್ಮಲ್ಲಿ ಹುಟ್ಟಿ ಅನ್ನುವಂಥ ಉದ್ದೇಶಕ್ಕೆ ಆ ಮಳೆ ನೀವು ಸಿಗ್ನಲ್ ಕೊಡಕತ್ತ ಅಂತ ತಿಳ್ಕೊಳ್ಳಿ. ಈಗ ಇಂತಹ ಸ್ಥಳಗಳು ವಿಶ್ರಾಂತಿ ಹೆಂಗ ಆಗ್ತದೆ ಅನ್ನುವಂಥ ವಿಚಾರ ಕೇಳಿ. ಒಬ್ಬ ಗುರು ಇದ್ದ, ಒಬ್ಬ ಶಿಷ್ಯ ಇದ್ದ. ಆ ಮುಖ್ಯ ಒಂದು ವಿಶ್ರಾಂತಿ ಒಬ್ಬ ಗುರು ಇದ್ದ. ಗುರು ಯಾರಾಗಿದ್ದ ಅಂತ ಹೇಳಿದ್ರೆ ಶುಕ್ರಾಚಾರ್ಯ ಆಗಿದ್ದ. ಶುಕ್ರಾಚಾರ್ಯ ಶಿಷ್ಯ ಯಾರಾಗಿದ್ದ ಅಂತ ಹೇಳಿದ್ರೆ ಕಚ ಅಂತ ಆಗಿದ್ದ. ಕಚ ಯಾರ ಮಗ ಅಂತ ಹೇಳಿದ್ರೆ ಬೃಹಸ್ಪತಿಯ ಮಗ. ಆ ಬೃಹಸ್ಪತಿ ಶುಕ್ರಾಚಾರ್ಯಗೆ ಯಾಕೆ ಶಿಷ್ಯ ಆಗಿ ಹೋಗಿದ್ದ ಅಂತ ಹೇಳಿದ್ರೆ ಆ ಶುಕ್ರಾಚಾರ್ಯ ಹತ್ರ ಒಂದು ವಿದ್ಯೆ ಇತ್ತು, ಸಂಜೀವಿನಿ ವಿದ್ಯೆ ಅಂತ ಹೆಸರು. ಆ ಸಂಜೀವಿನಿ ವಿದ್ಯೆಯನ್ನ ಕಲ್ಪಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಶುಕ್ರಾಚಾರ್ಯರಿಗೆ ಶರಣಾಗಿ ಗುರು ಆಗಿದ್ದ. ಯಾರಿಗೆ? ಶುಕ್ರಾಚಾರ್ಯ ಕಚ ಅನ್ನುವಂಥ ಶಿಷ್ಯರು ಬೃಹಸ್ಪತಿ ಮಗದು ಗುರು ಆಗಿದ್ದ. ಅಲ್ಲಿ ಯಾಕೆ ಬಂದಿದ್ದ ಅಂತ ಹೇಳಿದ್ರೆ ಆ ಸಂಜೀವಿನಿ ಮಂತ್ರ ಕಲ್ಕೊಂಡು ಹೋಗಿ ದೇವತೆಗಳಿಗೆ ಪುನರ್ಜನ್ಮ ಕೊಡುವಂತ ಸಾಮರ್ಥ್ಯ ಅದರೊಳಗೆ ಅದ ಅಂತೇಳಿ ಆ ವಿದ್ಯೆ ಕಲ್ಪನೆ ಬಂದು ಆ ಶುಕ್ರಾಚಾರ್ಯ ದೈತ್ಯ ಆಗಿದ್ದ, ದೈತ್ಯರ ಗುರು ಆಗಿದ್ದ. ಆ ದೈತ್ಯರ ಗುರು ಆಗಿರುವಂತ ಶುಕ್ರಾಚಾರ್ಯಗೆ ಶರಣಾಗಿ ಗುರು ಮಾಡಿಕೊಂಡು ಅಲ್ಲಿ ಇದ್ದ ತತ್ಕ್ಷಣದೊಳಗ ಆ ಶುಕ್ರಾಚಾರ್ಯಗೆ ಒಬ್ಬ ಮಗಳಿದ್ರು. ಆ ಮಗಳ ಹೆಸರು ದೇವಯಾನಿ. ದೇವಯಾನಿ ಅಂತ ತಾಯಿ ಹೆಸರು. ಆ ಹೆಣ್ಣು ಏನ್
ಮಾಡ್ತಾರೋ ಬಹಳ ಸುಂದರವಾಗಿರ್ತಾನೆ ಕಚಾ ಅಂತ ಬೃಹಸ್ಪತಿ ಮಗ ಬಹಳ ಸುಂದರ ಇರ್ತಾನೆ, ಕರುಣಾವಸ್ಥೆ ಇರ್ತದೆ. ಆ ಸುಂದರವಾಗಿರುವಂತಹ ಒಬ್ಬಟ್ಟು ಮಣ್ಣಾಗಿ ಏನ್ ಮಾಡ್ಬಿಡ್ತಾಳು, ಮನಸ್ಸು ಆ ದೇವಿಯಾಗಿ ಕಚಾ ಅನ್ನುವಂಥದ್ದು ಮನಸ್ಸು ಕೊಟ್ಟಿರ್ತಾಳೆ. ಮನಸ್ಸು ಕೊಟ್ಟಾಗ ಆ ಪುಣ್ಯಾತ್ಮ ಯಾಕೆ ಬಂದಿರ್ತಾನು, ಸಂಜೀವಿನಿ ವಿದ್ಯೆಯ ಮಂತ್ರವನ್ನ ಕಳ್ಕೊಂಡು ಹೋಗ್ಬೇಕಂತ ಬಂದಿರ್ತಾನು. ಆ ಶುಕ್ರಾಚಾರ್ಯ ಅನುಯಾಯಿಗಳಿಗೆ ಈ ವಿಚಾರ ಗೊತ್ತಾಗ್ತದೆ. ಯಾವ ವಿಚಾರ ಅಂತ ಹೇಳಿದ್ರೆ, ಕಚಾ ಅನ್ನುವಂತಹ ದೇವರುಗಳು ಕಳಿಸಿರುವಂತಹ ಈ ಮನುಷ್ಯನನ್ನ ನಾವು ಹೆಂಗಾದ್ರು ಮಾಡಿ ಇದರಿಂದ ಓಡಿಸ್ಬೇಕು. ಇಲ್ಲಾಂದ್ರೆ ಇವ್ ಏನ್ ಮಾಡ್ತಾನು, ಸಂಜೀವಿನಿ ಮಂತ್ರವನ್ನ ಕಳ್ಕೊಂಡು ಹೋಗಿ ದೇವತೆಗಳಿಗೆ ಕಳಿಸಿ ಏನ್ ಮಾಡ್ಬಿಡ್ತಾನು, ಇವ ಎಲ್ಲವೂ ನಮಗ್ ಸಿಗುವಂತ ನಾವು ಪುನರ್ಜನ್ಮ ಆಗುವಂಥದ್ದನ್ನ ಅವ್ರು ಮಾಡ್ಕೊಂಡ್ ಬಿಡ್ತಾರೋ ಅಂತ ಅಂದು ಏನ್ ಮಾಡ್ತಾರೋ, ಇವರು ಯಾರಿಗೆ ಕಚಾ ಅನ್ನುವಂಥ ಶಿಷ್ಯರು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿ ಮೋಸದಿಂದ ಕರ್ಕೊಂಡು ಹೋಗ್ತಾರೆ. ಮೋಸದಿಂದ ಹೊಳಿದಂಡಿ ಕರ್ಕೊಂಡು ಹೋಗಿ ಮೋಸದಿಂದ ಆ ಪುಣ್ಯಾತ್ಮರನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಹೆಂಗ್ ಮಾಡ್ತಾರೆ ಅಂದ್ರೆ ಪೀಸ್ ಮಾಡ್ತಾರೆ. ಯಾರಿಗೆ ಕಚ್ಚಾ ಅನ್ನುವಂಥ ಪುಣ್ಯಾತ್ಮರು ಕಡದು ಪೀಸ್ ಮಾಡಿ ನದಿಗೆ ಒಗಿತಾರೆ. ಕಡದು ಪೀಸ್ ಮಾಡಿ ನದಿಗೆ ಹೋಗಿದಾಗ ಆ ದೇವಯಾನಿ ಏನಿರ್ತಾಳಲ್ಲ, ಕಚಾ ಕಾಣಿಸ್ಬಲ್ಲ ಅಂತ ನಾನು ತಿಳ್ಕೊಂಡು ಹೋಗಿ ಶುಕ್ರಾಚಾರ್ಯ ಹೇಳಿ ಆ ಹೆಣ್ಣು ಏನ್ ಮಾಡಿರ್ತಾಳು, ಶುಕ್ರಾಚಾರ್ಯಗೆ ಹೇಳಿರಂಗಿಲ್ಲ, ನಾನು ಕಚ್ಚಾ ಅನ್ನುವಂಥ ನಾನು ಮನಸ್ಸು ಕೊಟ್ಟೇನೆ ಅಂತ ಹೇಳಿರಂಗಿಲ್ಲ. ಆ ಹೆಣ್ಣುಗಳು ಏನ್ ಮಾಡ್ತಾಳು, ನನಗೂ ಎಷ್ಟು ತಿಂಗಳು ಆ ಮನುಷ್ಯ ಬಹಳ ಯೋಗ್ಯದನ್ನು, ಅವ ಎಲ್ಲದನ್ನುವಂಥದ್ದು ಜ್ಞಾನ ದೃಷ್ಟಿಯಿಂದ ನೋಡಿ ಹೇಳಲೇಬೇಕು ಅಂತ ಹೇಳಿ ಏನ್ ಮಾಡ್ತಾಳು, ತಂದೆಗೆ ಪ್ರಾರ್ಥನೆ ಮಾಡ್ಕೊಂಡಾಗ ಅವ ಪುಣ್ಯಾತ್ಮ ಜ್ಞಾನ ದೃಷ್ಟಿಯಿಂದ ನೋಡ್ಕೊಂಡು ಕಚಾ ಏನ್ ಆಗ್ಯಾನು ಅಂತ ಹೇಳಿ ತಿಳ್ಕೊಂಡಾಗ ಆ ಪುಣ್ಯಾತ್ಮ ಕಡಲು ನದಿ ತೋರಿಸಿರ್ತಾರೆ, ಸಮುದ್ರ ತೋರಿಸ್ತಾರೆ. 2 ಸಲ ಆ ಥರ ಮಾಡ್ತಾರು. 3ನೇ ಸಲ ಏನ್ ಮಾಡ್ತಾರು ಅಂತ ಹೇಳಿದ್ರೆ, ಯಾಕೆ ಹಂಗೆ ಮಾಡ್ತಾರೆ ಗೊತ್ತದೇನು, ಮಂತ್ರ ಕರ್ಕೊಂಡು ಹೋಗ್ಬಾರ್ದು ಅನ್ನೋದು. ವಿಶೇಷ ರಾಕ್ಷಸ ಅವರು ಅಸುರಿ ಪ್ರವೃತ್ತಿ ಅವ್ರ ಹತ್ರ ಇರ್ತದೆ, ಅಸುರಿ ಗುಣಗಳಿರ್ತಾವು, ಕೆಟ್ಟ ವಿಚಾರನ ಮಾಡಿರ್ತಾರೆ. ಇನ್ನು 3ನೇದಾಗಿ ಈ ಪುಣ್ಯಾತ್ಮ ಏನ್ ಮಾಡಿದ್ರು, ಇವರು ಶುಕ್ರಾಚಾರ್ಯ ವಿಷಯ ಅಂದ್ರೆ ಇನ್ನು ಶುಕ್ರಾಚಾರ್ಯ ಮೊದಲಾಗಿ ಅವ ಎಲ್ಲದನ್ನು ಗೊತ್ತಾಗ್ಬಾರ್ದು, ಹಂಗೆ ಇವನನ್ನ ಕೊಂದು ಮುಗಿಸು ಅಂತ ಹೇಳಿ ಏನ್ ಮಾಡ್ತಾರು, ರಾಕ್ಷಸರು ಸುರಪಾನ ಅಂತ ಹೇಳಿ ಮಾಡ್ತಿರ್ತಾರೆ. ಸುರಪಾನ ಮಾಡುವಾಗ ಅವ್ರು ಏನ್ ಮಾಡ್ತಾರೆ, ಮತ್ತಿನೊಳಗೆ ಏನ್ ಕೊಟ್ಟು ಕೊಡದೇ ಬಿಡ್ತಾರೆ. ಅಂತ ಸಂದರ್ಭದೊಳಗೆ ಆ ಕಷ ಅನ್ನುವಂಥ ಕರ್ಕೊಂಡು ಹೋಗಿ ಮೋಸದಿಂದ ಕೊಂದು ಅವನು ಟೋಟಲ್ ಸುಡ್ತಾರೆ. ಸುಟ್ಟು ಆ ಬೂದಿ ಏನ್ ಮಾಡ್ತಾರೆ ಅಂದ್ರೆ ಸುರಪಾನ ಶರೀರದೊಳಗೆ ಮಿಕ್ಸ್ ಮಾಡಿ ಶುಕ್ರಾಚಾರ್ಯರಿಗೆ ಕೂಡಿಸ್ಬಿಡ್ತಾರೆ. ಅಂದ್ರೆ ಆ ಕಷ ಅನ್ನುವಂಥವ ಸುಟ್ಟು ಬೂದಿಯಾಗಿ ಆ ಬೂದಿ ಶುಕ್ರಾಚಾರ್ಯ ಹೊಟ್ಟೆಯಾಗ ಹೋಗ್ತು ಅಂತ ಹೇಳಿದ್ರೆ ಅವನನ್ನ ಬದುಕಕ್ ಸಾಧ್ಯ ಆಗೋದಿಲ್ಲ ಅಂತ ಅಂದು ಈ ಯುಕ್ತಿ ಮೇಲೆ ಈ ಥರ ಮಾಡಿದಾಗ ಆಗ ದೇವಯಾನಿ ಬಂದು ತಂದಿಗೆ ಕಾಡಿ ಬೇಡಿ ಹೆಂಗಾದ್ರು ಮಾಡಿ 2 ಸಲ ಅವನನ್ನು ಉಳಿಸಿ ಇನ್ನೊಂದು ಸರಿ ಅವನನ್ನು ಉಳಿಸಿ ಏನಾಗ್ಯಾನೋ ಗೊತ್ತಿಲ್ಲ ಅಂತ ಹೇಳಿ ಅಂದಾಗ ಇವಾಗ ಏನ್ ಮಾಡ್ತಾನು, ಕಚಾ ಅಂತ ಕರೀತಾನೆ. ಏನಾಗಿರ್ತದ ಪರಿಸ್ಥಿತಿ, ಹೊಟ್ಟೆಗಿರ್ತಾನೆ, ಅವ್ರು ಗೊತ್ತಾಗೋದಿಲ್ಲ ಏನು ಎಂತ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಅವಾಗ ಕಚಾ ಅನ್ನುವಂಥವ ಏನ್ ಮಾಡ್ತಾನೆ, ನಿಮ್ಮ ಹೊಟ್ಟೆ ಒಳಗಡೆ ಗುರುಗಳು ನಾನು ಮತ್ತು ಹೊಟ್ಟೆ ಒಳಗಿದ್ದಾಗ ನಾವು ಹೆಂಗೆ ಹೊರಗೆ ಬರ್ಲಿ ಅಂತ ಅಂದಾಗ ನೀವು ಒಂದು ವಿನಂತಿ ಮಾಡ್ತೀನಿ ನಿಮ್ಮ ಹತ್ರ. ನಾನು ಇಲ್ಲಿ ಬಂದಿರುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮ್ಮಿಂದ ಈ ಸಂಜೀವಿನಿ ಮಂತ್ರವನ್ನ ಕಲ್ಕೊಂಡು ಹೋಗ್ಬೇಕಂತ ನಾನು ಬಂದೇನೆ. ಅದನ್ನು ನೀವು ಕಲಿಸಿದ ತಕ್ಷಣ ನಾವು ಹೆಂಗಾದ್ರೂ ಮಾಡಿ ನಿಮ್ಮ ಹೊಟ್ಟೆಯನ್ನು ಹರ್ಕೊಂಡು ನಾನು ಹೊರಗೆ ಬರ್ತೇನೆ. ಆ ಹೊಟ್ಟೆಯನ್ನು ಹರ್ಕೊಂಡು ನಾವು ಹೊರಗೆ ಬಂದಾಗ ನೀವು ಸತ್ತಿರ್ತೀರಿ. ಆ ಸಂಜೀವನ ಮಂತ್ರ ನಾನು ಕಲ್ತಿರ್ತೀನಿ, ಆ ಮಂತ್ರದಿಂದ ನಾನು ನಿಮ್ಮನ್ನು ಬದುಕಿಸ್ತೀನಿ ಅಂತ ಹೇಳಿ ಆ ಕಚಾ ಅಂತ ಶಿಷ್ಯ ಏನ್ ಮಾಡ್ತಾನು, ಗುರುವಿಗೆ ಪ್ರಾರ್ಥನೆ ಮಾಡ್ಕೊಂಡಾಗ ಯಾರು ಶುಕ್ರಾಚಾರ್ಯ ಅದ ಥರ ಮಾಡಿದಾಗ ಹೊಟ್ಟೆ ಹೊರಗೆ ಬರ್ತಾನೋ, ಅವರ ಜೀವಂತವಾಗ್ತಾನೋ, ಶುಕ್ರಾಚಾರ್ಯ ಸತ್ತಿರ್ತಾರೋ, ಆ ಸಂಜೀವನ ಮಂತ್ರದಿಂದ ಶಿಷ್ಯ ಗುರುವಿನನ್ನ ಜೀವಂತ ಮಾಡ್ತಾನೆ. ಇಲ್ಲಿ ಗುರು ಶಿಷ್ಯರ ಸಂಬಂಧ ಹೆಂಗದ ಅಂತ ಹೇಳಿದ್ರೆ, ಆ ಪುಣ್ಯಾತ್ಮ ಕಳಿಸಿರುವಂಥದ್ದಕ್ಕೆ ಇವ ಒಳ್ಳೆ ತರಗತಿ ಬೆಳೆದು ಆ ಜ್ಞಾನವನ್ನ ಉಪಯೋಗ ಮಾಡ್ತಾನೆ. ಇನ್ನೊಬ್ರು ಆಗಿದ್ರೆ ಹಂಗೋ ಶುಕ್ರಾಚಾರ್ಯ ಸತ್ತ ಅಂತ ಹೇಳಿ ಆ ವಿದ್ಯೆ ಕರ್ಕೊಂಡು ಓಡ್ ಹೋಗ್ತಿದ್ರು ಮತ್ತೊಬ್ಬರು. ಇವ ಹಂಗ್ ಮಾಡ್ಲಿಲ್ಲ. ದೇವಯಾನಿ ಅಷ್ಟಾದ್ರೂ ಕೂಡ ಹೋಗಿ ಕಚಾ ಕೇಳ್ತಾರೆ, ನಿನ್ನ ಮನಸ್ಸಾಗ್ಯದ ಹೆಂಗಾದ್ರು ಮಾಡಿ ನಿನ್ನ ಒರೆಸ್ಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ, ತಾಯಿ ನಿಮ್ಮ ತಂದೆ ಹೊಟ್ಟೆಯಿಂದ ನಾನು ಹೊರಗೆ ಬಂದೇನೆ ಅಂತ ಹೇಳಿದ್ರೆ ನಿಮ್ಮ ತಂದೆ ಮಗ ಆದ್ರೆ ನಾನು, ನಿಮ್ಮ ತಂದೆ ಮಗ ನಾನಾದ್ರೆ ನೀ ನನಗೇನಾಗ್ತಿ, ನನಗೆ ತಂಗಿ ಆಗ್ತೀವ, ಯಾವುದೇ ಕಾರಣಕ್ಕೂ ನಿನ್ನ ಸಂಬಂಧಕ್ಕೂ ಯೋಗ್ಯ ಆಗೋದಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಿದಾಗ ಈ ಸಂಜೀವಿನಿ ವಿದ್ಯೆ ಕಲ್ತಿರುವಂಥದ್ದು ನಿನಗೆ ಉಪಯೋಗ ಬದಲಾದಂಗೆ ಆಗಲಿ ಅಂತ ಆ ಹೆಣ್ಮಗಳು ಕರ್ಕೊಂಡ್ಬಿಡ್ತಾರೆ. ಅವನ ವಿದ್ಯೆ ನಷ್ಟ ಆದ್ರೂ ಕೂಡ ಗುರು ಭಕ್ತಿ ಅನ್ನುವಂಥದ್ದನ್ನ ಆ ಪುಣ್ಯಾತ್ಮ ಹೆಂಗೆ ಬಿಡ್ಲಿಲ್ಲಲ್ಲ. ನಾವು ನೀವು ಏನ್ ಮಾಡ್ಬೇಕಾಗಿರೋದು, ಸದ್ಗುರುಗಳ ಪಾದ ಹೇಳೋದು, ಅವ್ರ ಸೇವೆಯನ್ನು ಮಾಡ್ತಾ ಜನ್ಮ ಸಾರ್ಥಕ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕಾಗಿರೋದು.
ನಾವೇನಾದ್ರೂ ಎಲ್ಲಿ ಗುರು ಎಲ್ಲಿ ಶಿಷ್ಯ ಅನ್ಕೊಂಡು ಹಾಗೆ ಅಂತ ಹೇಳಿದ್ರೆ ಬಹಳ ದೂರ ಹೋಗ್ತೀವಿ. ನಮ್ಗೆ ನೀವು ಕರೆ ಹೇಳ್ಬೇಕಂದ್ರೆ ದೇವರು ಏನಾದ್ರು ಸಿಟ್ಟಿಗೆ ಬಂದಂದ್ರೆ ಸದ್ಗುರುಗಳು ಕಾಯ್ತಾರೆ, ನಿಶ್ಚಿಂತ ಆಯ್ತಾರೆ. ಜೊತೆ ಸದ್ಗುರುಗಳು ಏನಾದ್ರು ಸಿಟ್ಟಿಗೆ ಬಂದ್ರು ಅಂದ್ರೆ ನಮಗೆ ನಿಮಗೆ ಉಳಿಸೋರು ಯಾರು ಈ ಭೂಮಿಯಲ್ಲಿ ಯಾರು ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ನೀವೇನ್ ಮಾಡ್ಬೇಕು, ಇಂತಹ ಸದ್ಗುರುಗಳ ಹೆಸರನ್ನ ತೆಗೆದುಕೊಂಡ್ರಿ. ಅದಕ್ಕೆ ಬರೀ ಹೆಸರು ತೆಗೆದುಕೊಂಡ್ರೆ ತುಕಾಮಣೆ ಪಾಪೆ ಜಾತಿ ಸಂತಾನಿಯ ಜಪೆ, ಇಂತಹ ಸಂತರ ಇಂತಹ ಮಹಾತ್ಮರ ಹೆಸರನ್ನ ನೀವು ತೆಗೆದುಕೊಳ್ಳೋದಿಲ್ಲ. ನಮ್ಮ ಶಿವಕರ ಮಹಾರಾಜರು ಹೆಂಗದರು ಅಂತಂದ್ರೆ ಹಾವಿಗೆ ವಾರಿ ಮಾಡಿಸೋರು. ಇನ್ನು ನಮ್ಮಂತ ಮನುಷ್ಯರು ವ್ಯಾಪಕ ವಾರಿ ಮಾಡಿಸಿ ಉತ್ತರ ಮಾಡುವುದರಿಂದ ಸಾಧ್ಯ ಐತಿ. ನಾವು ಅವ್ರ ಪಾದಕ್ಕೆ ಬಿಟ್ಟು ಅವರನ್ನ ಸ್ಥಿರವಾಗಿ ನಂಬಿದ್ರು, ಅವ್ರ ಪಾದದ ಮೇಲೆ ದೃಢವಾದಂತ ವಿಶ್ವಾಸ ಇಟ್ಟು ಈ ವಿಚಾರವನ್ನು ಹೇಳ್ತಾ ತುಕಾಮಣೆ ಪಾಪೆ ಜಾತಿ ಸಂತಾನಿಯ ಜಪೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಆಗಿರುವ ಸತ್ಯವನ್ನು